ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಒಬ್ರು ವೀವರು ರಿಕ್ವೆಸ್ಟ್ ಮಾಡಿದ್ದಾರೆ, ಏಂಜಲ್ಸ್ ನಂಬರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಏಂಜಲ್ಸ್ ನಂಬರ್ ಅನ್ನೋದು, ಫಸ್ಟ್ ಆಫ್ ಆಲ್ ಏಂಜಲ್ಸ್ ನಂಬರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಗೆ ಎಲ್ಲ ಗೊತ್ತಿರೋ ತರ ಏಂಜಲ್ಸ್ ಇದ್ದಾರೆ ಅಂತ ನಾವು ಹೇಳ್ತೀವಲ್ವಾ. ನಮ್ಗೊಬ್ರು ಗಾರ್ಡಿಯನ್ ಇದ್ದಾರೆ, ನಮ್ಮನ್ನ ಗಾರ್ಡ್ ಮಾಡ್ತಾ ಇದ್ದಾರೆ, ನಮ್ಮನ್ನ ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡು ನಾವೆಲ್ಲ ಬಿಲೀವ್ ಮಾಡ್ತೀವಿ. ಹೋಪ್ಫುಲಿ ನೀವೆಲ್ಲರೂ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಏಂಜಲ್ಸ್ ಅನ್ನೋದು ನಮ್ಮ ಹತ್ರ ಇರೋ ಇನ್ವಿಸಿಬಲ್ ಗಾಡ್ ಅಂತ ಹೇಳ್ಬೋದು. ಓಕೆನಾ? ಸೊ ಅದು ನಂಬರ್ಸ್, ನಮ್ಗೆ ಏಂಜಲ್ಸ್ ನಂಬರ್ಸ್ ಅಂದ್ರೆ ಒಂದು ಸ್ಪೆಸಿಫಿಕ್ ಆಗಿ ನಾವು ಒಂಥರ ಒಂದು 11 ನೋಡ್ತೀವಿ, ಇಲ್ಲ 22 ನೋಡ್ತೀವಿ. ಏನೋ ಇವಾಗ ಮಲ್ಕೊಂಡಿರ್ತೀವಿ, ನಮ್ಗೆ ಎಚ್ಚರ ಆಗತ್ತೆ, ಟೈಮ್ ನೋಡಿದಾಗ 11 ಆಗಿರತ್ತೆ. ಆಮೇಲಿಂದ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀವಿ, ಯಾವುದೋ ಕಾರ್ ನಂಬರು 11 ಅಂತ ಕಾಣುತ್ತೆ. ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಏನೋ ನೋಡ್ತೀವಿ, 11 ಅಂತ ಕಾಣುತ್ತೆ. ಸೊ ಈ ತರ ನಂಬರ್ಸ್ಗಳು ತುಂಬಾ ಒಂಥರ ಅಟೆನ್ಷನ್ ಸೀಕ್ ಮಾಡತ್ತೆ ನಮಗೆ. ಜನರಲ್ ಆಗಿ ಯಾವುದೋ ಒಂದು ನಂಬರ್ ನೋಡಿದಾಗ ನಮ್ಗೆ ಏನು ಫೀಲ್ ಆಗಲ್ಲ, ಬಟ್ ಕೆಲವು ನಂಬರ್ ನೋಡಿದಾಗ ನಮ್ಗೆ ಒಂಥರ ಫೀಲ್ ಆಗತ್ತೆ, ಇದ್ಯಾಕೆ ರಿಪೀಟೆಡ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೊಂಡು. ಅಂದ್ರೆ ಅವಾಗ ನಮ್ಮ ಹತ್ರ ಏಂಜಲ್ಸು ಮಾತಾಡ್ತಾ ಇದ್ದಾರೆ ನಂಬರ್ಸ್ ಮೂಲಕ. ಇವಾಗ ಏಂಜಲ್ಸು ನಮ್ಮ ಹತ್ರ ಮಾತಾಡಕ್ಕಾಗಲ್ಲ ಅಂತ ಅಂದಾಗ, ಬಟ್ ಕೆಲವ್ರು ಇದ್ದಾರೆ, ಅವ್ರು ಹೇಳ್ತಾರೆ ಏಂಜಲ್ಸ್ ನಮ್ಮ ಹತ್ರ ಮಾತಾಡ್ತಾರೆ, ನಮ್ಗೆ ಕೇಳ್ಸತ್ತೆ ಅಂತ ಹೇಳ್ಕೊಂಡು. ಅವ್ರು ತುಂಬಾ ಲಕ್ಕಿ. ಹೇಗೆ ನಮ್ಗೆ ಗೊತ್ತಾಗತ್ತೆ ಏಂಜಲ್ಸು ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂತಂದಾಗ, ಕೆಲವು ಸಲ ನಿಮ್ಗೆ ಕಿವಿನಲ್ಲಿ ಒಂಥರ ಬೆಲ್ ಸೌಂಡ್ ಕೇಳ್ಸತ್ತೆ, ಮೆಲ್ಲಿಗೆ ಟಿಂಗ್ 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 ಅಂತಾನೋ, ಅಥವಾ ಇಲ್ಲಾಂದ್ರೆ ಕೆಲವು ಸಲ ಒಂಥರ ಗುಯ್ ಅಂತ ಕೇಳಿಸ್ತಾ ಇರುತ್ತೆ. ಅಂದ್ರೆ ಅವಾಗ ಏಂಜಲ್ಸು ನಾವ್ ಇಲ್ಲಿದೀವಿ, ಪ್ರೆಸೆಂಟ್ ಆಗಿದ್ದೀವಿ, ನಿನ್ ಜೊತೆ ಇದೀವಿ ನಾವು. ಸೊ ನೀನು ಈ ಮೂಮೆಂಟ್ ಅಲ್ಲಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಲೀವ್ ಮಾಡು, ನೀನು ವರಿ ಮಾಡ್ಬೇಡ, ನಿಂದೇನಾದ್ರೂ ಇದ್ರೆ ಥಿಂಕ್ ಮಾಡೋದನ್ನ ಅದನ್ನ ಥಿಂಕ್ ಮಾಡಕ್ ಹೋಗ್ಬೇಡ, ನಾವಿದೀವಿ, ನಾವು ನಿನ್ಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ. ಸೊ ಅವಾಗ ಆ ತರ ಸೌಂಡ್ ಬರುತ್ತೆ. ಇಲ್ಲ ಅಂತಂದ್ರೆ ನೀವೆಲ್ಲೋ ಇವಾಗ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಫೆದರ್ ಸಿಕ್ಕತ್ತೆ. ಸೊ ಅವಾಗ ಫೆದರ್ ಸಿಕ್ತು ಅಂತಂದ್ರೆ ಅದು ಏಂಜಲ್ಸ್ ಹತ್ರದಲ್ಲಿದ್ದಾರೆ. ಸೊ ಅವಾಗ ನೀವು ಇವಾಗ ಫೆದರ್ಸ್ ಏನಾದ್ರು ಕಾಣಿಸಿದಾಗ, ಅಥವಾ ನೀವೆಲ್ಲೋ ನಡ್ಕೊಂಡು ಹೋಗ್ತಿರ್ತೀರಾ, ಒಂದು ಕಾಯಿನ್ ಸಿಕ್ಕತ್ತೆ. ಸೊ ಅವಾಗ್ಲೂ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ ಜೊತೆ ಇದ್ದೀನಿ, ಸೊ ಏನು ಯೋಚನೆ ಮಾಡ್ಬೇಡ, ಲಿವ್ ಇನ್ ದ ಮೂಮೆಂಟು ಅಂತ ಅನ್ಕೊಂಡು. ಅಥವಾ ಬಟರ್ಫ್ಲೈಸ್ ಕಾಣತ್ತೆ. ಸೊ ಅದೆಲ್ಲಾನು ಒಂದು ಸೈನ್ಸ್ ನಮಗೆ, ಏಂಜಲ್ಸ್ ನಮ್ಮ ಹತ್ರ ಇದ್ದಾರೆ. ಅಥವಾ ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ನಾವೊಂದು ಡಿಸೈರ್ ಮಾಡ್ತಾ ಇರ್ತೀವಿ, ನಾವೊಂದು ವಿಜುವಲೈಸ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಮ್ಯಾನಿಫೆಸ್ಟೇಷನ್ ಎಲ್ಲ ಆಗ್ತಾ ಇದೆ, ನಿಮ್ಗೆ ಹತ್ರದಲ್ಲಿ ಬರ್ತಾ ಇದೆ, ಮ್ಯಾನಿಫೆಸ್ಟೇಷನ್ ಆಗತ್ತೆ, ಇದೆಲ್ಲಾನು ನೀನ್ ರೈಟ್ ಪಾತ್ ಅಲ್ಲಿ ಇದೆಯಾ ಅಂತ ಅನ್ಕೊಂಡು ಅದನ್ನೆಲ್ಲ ನಮ್ಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂತ ಅನ್ಬಿಟ್ಟು. ಸೊ ಇದೆಲ್ಲ ಸೈನ್ಸು, ನಮ್ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಂತ. ಸೊ ಇವಾಗ ನೀವು 21 ಡೇ ಮ್ಯಾನಿಫೆಸ್ಟೇಷನ್ ಮಾಡುವಾಗ್ಲೂ ಅಷ್ಟೇನೆ ಇದೆಲ್ಲ ನಿಮ್ಗೆ ಸೈನ್ಸ್ ಕಾಣುತ್ತೆ. 11 ನೋಡೋದು, ಇಲ್ಲ 22 ನೋಡೋದು, ಇಲ್ಲ ನಿಮ್ಗೆ ಏನೋ ಕಾಯಿನ್ ಸಿಕ್ಕತ್ತೆ, ಇಲ್ಲ ಫೆದರ್ಸ್ ನೋಡ್ತೀರಾ, ಇಲ್ಲ ಒಂದ್ ಯಾವ್ದೋ ಬಟರ್ಫ್ಲೈ ಓಡಾಡತ್ತೆ, ಇಲ್ಲ ಯಾವ್ದು ಬಟರ್ಫ್ಲೈ ಓಡಾಡದೆ ಹೋದ್ರೂ ಯಾವ್ದಾದ್ರು ಪಿಕ್ಚರ್ ಅಲ್ಲಾದ್ರೂ ನೀವು ಒಂದು ಬಟರ್ಫ್ಲೈನ ನೋಡ್ತೀರಾ, ಇಲ್ಲ ಏನೋ ಕಾಯಿನ್ ನೋಡ್ತೀರಾ, ಹಿಂಗೆ ಇಲ್ಲ ಫೆದರ್ಗಳು ನೋಡ್ತೀರಾ, ಯಾವುದೋ ಒಂದು ಏನೋ ಆರ್ಟ್ ಬುಕ್ ಅಲ್ಲೋ ಏನೋ ಒಂದು ಕಾಣುತ್ತೆ ನಿಮ್ಗೆ ಫೆದರ್. ಸೊ ಇದೆಲ್ಲ ಅಂದ್ರೆ ನಿಮ್ಗೆ ಆ ಜರ್ನಿನಲ್ಲಿ ನೀವು ಮಾಡ್ತಾ ಇರುವಾಗ 21 ಡೇ ಮ್ಯಾನಿಫೆಸ್ಟೇಷನ್, ಅವಾಗ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಒಂದು ಸೈನ್. ಓಕೆನಾ? ಸೊ ಹಂಗೆ ಏಂಜಲ್ಸ್ ನಮ್ಮ ಹತ್ರ ಮಾತಾಡಕ್ ಆಗಲ್ಲ ಅಂತ ಅನ್ನುವಾಗ ನಮ್ಮ ಅಟೆನ್ಷನ್ ಡ್ರಾ ಮಾಡಕ್ಕೆ ಈ ನಂಬರ್ಸ್ ಮೂಲಕ ನಮ್ಗೆ ಗೈಡ್ ಮಾಡ್ತಾ ಇರ್ತಾರೆ, ನಂಬರ್ಸ್ ಮೂಲಕ ನಮ್ಮ ಹತ್ರ ಮಾತಾಡ್ತಾರೆ ಅಂತ ಅನ್ಕೊಂಡು. ಸೊ ಹಂಗೆ ತುಂಬಾ ನಂಬರ್ಸ್ ಇದೆ, ಕಾಂಬಿನೇಷನ್ಸ್ಗಳು. ಸೊ ನಾನಿವತ್ತು ಕೆಲವು ನಂಬರ್ ಕಾಂಬಿನೇಷನ್ಸ್, ಅದ್ರ ಮೀನಿಂಗ್ ಏನು ಅಂತ ಹೇಳ್ತೀನಿ. ಓಕೆನಾ? ಇವಾಗ ನೀವು ಎಲ್ಲೋ ಎದ್ದೇಳ್ತೀರಾ, 11 ಕಾಣುತ್ತೆ, ಇನ್ನೊಂದೆಲ್ಲೋ ನೋಡ್ತೀರಾ 11 ಕಾಣುತ್ತೆ. ಹಂಗಂತಂದ್ರೆ ನಿಮ್ದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ, ನೀನು ಕರೆಕ್ಟ್ ಜರ್ನಿಯಲ್ಲಿ ಇದೀಯಾ. ಸೊ ನೀನೇನ್ ವರಿ ಮಾಡ್ಬೇಡ, ನಿನಗೆ ಮ್ಯಾನಿಫೆಸ್ಟೇಷನ್ ಆಗತ್ತೆ. ಸೊ ಇಟ್ಸ್ ಆನ್ ದ ರೈಟ್ ಪಾತು, ಬರ್ತಾ ಇದೆ ಹತ್ರದಲ್ಲಿ, ನೀನು ಬಿಲೀವ್ ಮಾಡು, ಆಗತ್ತೆ ಇದು ಅಂತ ಹೇಳ್ಕೊಂಡು ಅಂತ ನಮಗೆ 11 ಕಾಣಿಸ್ದಾಗೆಲ್ಲ ಅದ್ರದ್ದು ಅರ್ಥ ಅದು. ಅಂದ್ರೆ ಮ್ಯಾನಿಫೆಸ್ಟೇಷನ್ ನಮ್ಗೆ ಹತ್ರ ಬರ್ತಾ ಇದೆ, ನಾವೇನ್ ಡಿಸೈಡ್ ಮಾಡ್ತಾ ಇದೀವಿ ಅದು ನಮ್ಗೆ ಸಿಕ್ಕತ್ತೆ ಅಂತ ಅನ್ಕೊಂಡು. ಇವಾಗ 2222 ಅಂತ ನೋಡ್ತೀವಿ, ನಾವು ತುಂಬಾ ಸಲ ನೋಡ್ತೀವಿ. ಅದು ನಮ್ಗೆ ಗೊತ್ತಾಗತ್ತೆ, ಯಾವಾಗ್ಲೂ ಕಾಣ್ತಾನೇ ಇದ್ರೆ ಅವಾಗ ನಾವು ಯಾಕೆ ಈ ನಂಬರ್ಗಳು ಇಷ್ಟೊಂದು ಕಾಣ್ತಿದ್ಯಲ್ಲ ನನ್ಗೆ ಅಂತ ಒಂದು ಫೀಲ್ ಆಗತ್ತಲ್ವಾ. ಆವಾಗ 222 ಕಾಣುವಾಗ ಏನಂದ್ರೆ, ನೀವು ನಿಮ್ದು ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವ್ ಏನ್ ಥಿಂಕ್ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ.
ಸ್ಟಾಪ್ ಮಾಡಿಬಿಡಿ. ಏನೇನು ಥಿಂಕ್ ಮಾಡ್ತಾ ಇರ್ತೀರಾ, ಏನು ಆಗ್ತಾ ಇದೆ ಅಂತ ಅಂದ್ಕೊಂಡು ಅವಾಗ ನಿಮ್ದು ಆ ಥಾಟ್ಸ್ ಏನಿತ್ತು ಆ ಮೂಮೆಂಟಲ್ಲಿ, ಏನು ಯೋಚನೆ ಮಾಡಿದ್ರಿ ನೀವು, ಅಥವಾ ನೀವು ಯಾರ ಜೊತೆ ಆದರೂ ಕಂಪೇರ್ ಮಾಡ್ತಾ ಇದ್ರಾ ನಿಮ್ಮನ್ನು ನೀವು, ಅಥವಾ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಯೋಚನೆ ಮಾಡ್ತಿದ್ರಾ, ಇಲ್ಲ ಪಾಸ್ಟ್ ಬಗ್ಗೆ ಥಿಂಕ್ ಮಾಡಿ ಯೋಚನೆ ಮಾಡ್ಕೊಳ್ತಾ ಇದ್ರಾ, ಏನು ಅಂತ ಅನ್ಕೊಂಡು ಒಂದು ಮೂಮೆಂಟಿಗೆ ನೀವು ಥಿಂಕ್ ಮಾಡಿ. ಅವಾಗ ಏಂಜಲ್ಸ್ ಹೇಳ್ತಾ ಇರೋದು ಏನು ಅಂತಂದ್ರೆ, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ. ಪ್ರೆಸೆಂಟ್ ನೌ, ಈ ಮೂಮೆಂಟನ್ನು ಎಂಜಾಯ್ ಮಾಡು ನೀನು. ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡ, ಹಿಂದೆ ಏನಾಗಿದೆ ಅನ್ನೋ ಬಗ್ಗೆ ಯೋಚನೆ ಮಾಡಬೇಡ. ಸೊ ಈ ಮೂಮೆಂಟಲ್ಲಿ ನೀನು ಲಿವ್ ಮಾಡು ಅಂತ ಅಂದ್ಕೊಂಡು ನಮಗೆ ಏಂಜಲ್ಸು ಹೇಳ್ತಾ ಇದ್ದಾರೆ. ಅಂದರೆ ನೀನು ಜಾಸ್ತಿ ಏನು ಯೋಚನೆ ಮಾಡಬೇಡಪ್ಪ, ಎಲ್ಲ ಸರಿ ಹೋಗುತ್ತೆ. ಸೊ ಈ ಮೂಮೆಂಟನ್ನು, ನೀನು ಇರೋ ಮೂಮೆಂಟನ್ನು ಎಂಜಾಯ್ ಮಾಡು ಲೈಫಲ್ಲಿ ಅಂತ ಅಂದ್ಕೊಂಡು. ಓಕೆನಾ. ಆಮೇಲೆ 3 ಕಾಣುತ್ತೆ ನಮಗೆ ಕೆಲವು ಸಲ. ಆವಾಗ 3 ಕಾಣಿಸ್ದಾಗ ಏನು ಅಂತಂದ್ರೆ, ಅವಾಗ ಗಾಡ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಮಗೆ, ನೋಡು ನೀನು ಯಾವ ಡೈರೆಕ್ಷನ್ ಹೋಗ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಸೊ ರಾಂಗ್ ಪಾತ್ ಹಿಡಿಬೇಡ, ನೀನು ಕರೆಕ್ಟಾಗಿರೋ ಡೈರೆಕ್ಷನಲ್ಲಿ ಹೋಗು ನೀನು ಅಂತ ಅನ್ಕೊಂಡು. ಆಮೇಲೆ ನಿಮಗೆ ಒಂದೊಂದ್ಸಲ ಕಾಣುತ್ತೆ 4 ಕಾಣುತ್ತೆ. ಸೊ ಆವಾಗ ನಿನ್ನ ಬಗ್ಗೆ ನೀನು ಡೌಟ್ ಮಾಡಬೇಡ. ಓಕೆನಾ. ಸೊ ನೀನು ಇವಾಗ ಅಯ್ಯೋ ನಮ್ಗೆ ಹಂಗಾಗತ್ತಾ ಇಲ್ವಾ, ಹಿಂಗಾಗತ್ತಾ ಇಲ್ವಾ ಅಂತ ನಾವು ತುಂಬ ಕೆಲವು ಸಲ ಡೌಟ್ ಮಾಡ್ತೀವಲ್ವಾ. ಸೊ ಆ ಥರ ಡೌಟ್ ಮಾಡಬೇಡ ನೀನು. ಸೊ ನೀನು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದೆಯಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡು ನೀನು ಅಂತ ಅಂದ್ಕೊಂಡು. ಅಂದರೆ ನೀವು ಹೋಗ್ತಾ ಇರೋ ಡೈರೆಕ್ಷನ್ನು ಕರೆಕ್ಟ್ ಇಲ್ಲ ಅಂತ. ಆಮೇಲೆ 5 ಕಾಣುತ್ತೆ. ಅವಾಗ ಅಂದರೆ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಸಲ ಹಂಗಾಗತ್ತಲ್ವ ನಮಗೆ, ಏನೋ ಒಂದು ಲೈಫಲ್ಲಿ ನಾವೇನೋ ಆಗ್ತಾ ಇರುತ್ತೆ. ಆವಾಗ ಕೆಲವು ಸಲ ಕೆಟ್ಟದ್ದಾಗ್ತಾ ಇರ್ಬೋದು, ಒಳ್ಳೇದು ಚೇಂಜಸ್ ಬರ್ತಾ ಇದೆ ಅಂತಾನೂ ಆಗ್ತಾ ಇರ್ಬೋದು. ಸೊ ಆವಾಗ 5 ಕಾಣಿಸುವಾಗ ಚೇಂಜಸ್ ಬರ್ತಾ ಇದೆ, ಇಟ್ಸ್ ಗುಡ್ ಫಾರ್ ದ ಚೇಂಜ್ ಅಂತ. ಏನಂದ್ರೆ ನಮಗೆ ಚೇಂಜಸ್ ಬರುವಾಗ ನಮ್ಗೆ ತುಂಬಾ ಗಾಬರಿ ಆಗುತ್ತೆ. ಅಯ್ಯೋ ನಮ್ದು ಏನಾದ್ರು ಚೇಂಜಸ್ ಆಗೋಗ್ಬಿಟ್ರೆ, ಹಾಗಾಗೋಗ್ಬಿಟ್ರೆ, ಹೀಗಾಗೋಗ್ಬಿಟ್ರೆ ಅಂತ ನಾವು ತುಂಬಾ ಯೋಚನೆ ಮಾಡ್ತೀವಿ. ಬಟ್ ಕೆಲವು ಸಲ ಚೇಂಜ್ ಆಗೋದು ತುಂಬಾ ಒಳ್ಳೇದಕ್ಕೇನೆ ಅದು. ಯಾಕಂದ್ರೆ ನಿಮ್ದು ಲೈಫಲ್ಲಿ ಏನೋ ಒಂದು ಸಿಚುವೇಶನ್ ಆಗ್ತಾ ಇರತ್ತೆ. ಸೊ ಅದು ಚೇಂಜ್ ಆಗಬೇಕು ಅಂತ ಅನ್ನುವಾಗ ಈ ನಂಬರ್ 5 ಕಾಣುತ್ತೆ. ಸೊ ಅವಾಗ ಏಂಜಲ್ಸ್ ಹೇಳ್ತಾ ಇರೋದು, ಏನು ಯೋಚನೆ ಮಾಡಬೇಡ, ನಿನ್ನ ಲೈಫಲ್ಲಿ ಚೇಂಜಸ್ ಬರುತ್ತೆ. ಈ ಚೇಂಜಸ್ ಬರ್ತಾ ಇರೋದು ನಿನ್ನ ಬೆಟರ್ಮೆಂಟ್ಗೆ, ನಿನ್ನ ಗುಡ್ಗೆ, ನಿಂದು ಲೈಫಲ್ಲಿ ತುಂಬ ಚೆನ್ನಾಗಿ ಆಗೋದಕ್ಕೋಸ್ಕರ ಈ ಚೇಂಜಸ್ ಬರ್ತಾ ಇರೋದು ಅಂತ ಹೇಳ್ಕೊಂಡು ನಿನಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ನೀವು ಆ ಚೇಂಜಸ್ ಬಗ್ಗೆ ನೀವು ವರಿ ಮಾಡಬೇಡಿ. ಇವಾಗ ಏನೋ ಒಂದ್ಸಲ ಕೆಲಸದಲ್ಲಿ ಏನಾದರೂ ಇದಾದಾಗ, ನಾವು ಜಾಬ್ ಏನೋ ಚೇಂಜ್ ಮಾಡ್ತೀವಿ ಅಂದಾಗ ನಮ್ದು ಟೆನ್ಷನ್ ಇರತ್ತಲ್ವಾ. ಅಯ್ಯೋ ನಾನು ಇವಾಗ ಬಿಟ್ಬಿಟ್ರೆ ಆ ಜಾಬು ಏನು ಮಾಡಲಿ, ಹಂಗಾಗತ್ತಾ ಹಿಂಗಾಗತ್ತಾ ಅಂತ ಯೋಚನೆ ಮಾಡ್ತೀವಲ್ಲ. ಅವಾಗ ನಿಮಗೇನಾದರೂ ಈ 5 ಕಾಣಿಸ್ತು ಅಂತಂದ್ರೆ ಅವಾಗ ಗಾಡ್ ಹೇಳ್ತಾ ಇದ್ದಾರೆ, ನಿನ್ಗೇನು ಯೋಚನೆ ಮಾಡಬೇಡ, ಈ ಚೇಂಜಸ್ ಬರುತ್ತೆ, ಬಟ್ ನಿನಗೆ ಚೆನ್ನಾಗಾಗತ್ತೆ ಈ ಚೇಂಜಸ್ ಇಂದ ಅಂತ ಹೇಳಿ. ಸೊ ನಾನು ಇವಾಗ ಬೇರೆ ನಂಬರ್ಸು ಎಲ್ಲ ಹೇಳ್ತಾ ಕುತ್ಕೊಂಡ್ಬಿಟ್ರೆ ತುಂಬಾ ಜಾಸ್ತಿ ದೊಡ್ಡದಾಗ್ಬಿಡತ್ತೆ ಈ ವಿಡಿಯೋ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟು ಮಿಕ್ಕಿದ ನಂಬರ್ಸ್ ಬಗ್ಗೆ ನಾನು ಹೇಳ್ತೀನಿ. ಓಕೆನಾ. ಸೊ ನಿಮಗೆ ಯಾವಾಗಾದ್ರೂ ಏನಾದರೂ ಕಾಯಿನ್ ಸಿಕ್ಕಿದ್ರೆ, ಅಥವಾ ಫೆದರ್ಸ್ ಕಾಣಿಸಿದ್ರೆ, ಅಥವಾ ನಿಮಗೆ ಬಟರ್ಫ್ಲೈಸ್ ಏನಾದರೂ ಹೋಗೋದು ಕಾಣಿಸಿದ್ರೆ, ಸೊ ಈ ಥರದ್ದೆಲ್ಲ ಕಾಣಿಸಿದ್ರೆ ನಿಮಗೆ, ಆವಾಗ ನೀವು ಅದನ್ನ ತಗೊಂಡು ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ. ಆವಾಗ ನಿಮಗೆ ಕಮ್ಯುನಿಕೇಟ್ ಮಾಡ್ತಿದಾರಲ್ವಾ ಏಂಜಲ್ಸು ನಿಮ್ಮ ಹತ್ರ, ಆವಾಗ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ತಾನೆ ನಿಮಗೆ, ಅವ್ರು ಗೈಡ್ ಮಾಡ್ತಾ ಇರೋದಕ್ಕೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ. ನನಗಂತೂ ತುಂಬ ಸಿಗ್ತಾ ಇರತ್ತೆ. ಯಾವಾಗಲೂ ನಾನು ಏನಾದ್ರು ಒಂದು ಥಾಟ್ ಇಟ್ಕೊಂಡಾಗ, ಏನಾದ್ರು ಅನ್ಕೊಂಡಾಗ ಏಂಜಲ್ಸ್ ನಂಗೆ ಗೈಡ್ ಮಾಡಿ ಅಂತಂದಾಗ ಫೆದರ್ ಸಿಕ್ಕತ್ತೆ, ಇಲ್ಲ ಕಾಯಿನ್ ಸಿಕ್ಕತ್ತೆ, ಇಲ್ಲ ಬಟರ್ಫ್ಲೈಸ್ ನಂಗೆ ಇವಾಗ ರಿಯಲ್ ಆಗಿ ನೋಡೋಕೆ ಸಿಕ್ಕಲ್ಲ, ಯಾಕಂದ್ರೆ ವಿಂಟರ್ ಟೈಮ್ ಇಲ್ಲಿ. ಬಟ್ ನಂಗೆ ಯಾವ್ದಾದ್ರು ಪಿಕ್ಚರಲ್ಲಾದ್ರೂ ನೋಡ್ತೀನಿ, ಇಲ್ಲ ಏನೋ ವಿಡಿಯೋ ವಾಚ್ ಮಾಡ್ತಾ ಇರ್ತೀನಿ, ಅವಾಗ ನಂಗೆ ಬಟರ್ಫ್ಲೈ ಕಾಣುತ್ತೆ, ಇಲ್ಲ ಬುಕ್ ಏನೋ ನೋಡ್ತಾ ಇರ್ತೀನಿ, ಅವಾಗ ಬಟರ್ಫ್ಲೈ ಕಾಣುತ್ತೆ. ಸೊ ಆ ಥರ. ಬಟ್ ಫೆದರ್ಸ್ ಅಂತೂ ದಿನಾ ಸಿಕ್ಕತ್ತೆ ನನಗೆ, ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಅಂತೂ ಹೆಂಗಾದ್ರೂ ಸಿಕ್ಕತ್ತೆ. ಸೊ ಹಾಗೆ, ಸೊ ಅದೆಲ್ಲ ಏಂಜಲ್ಸು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಟೆನ್ಷನ್ ಪೇ ಮಾಡಿ. ಈ ಥರದ್ದೆಲ್ಲ ಆಗುವಾಗ ಸಿಚುವೇಶನ್ನು, ನಿಮ್ಮ ಥಾಟ್ಸ್ ಏನಿದೆ ಆ ಟೈಮಲ್ಲಿ ಅಂತ ಅನ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿ. ಏನಾದರೂ ನೀವು ಒಂಥರ ನೆಗೆಟಿವ್ ಆಗಿ ಥಿಂಕ್ ಮಾಡೋದಾಗ್ಲಿ, ಅಥವಾ ಏನೋ ಯೋಚನೆ ಮಾಡೋದಾದ್ರೆ, ಆದಾಗ ಆ ಥಾಟ್ಸ್ ಬಗ್ಗೆ ಗಮನ ಕೊಡಿ, ಆ ಥಾಟ್ಸ್ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ಳಿ ನೀವು. ಓಕೆನಾ. ಸೊ ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು.